ನಮ್ಮ ಸನಾತನ ಧರ್ಮದಲ್ಲಿ ಶಾಸ್ತ್ರಗಳು ಕೇವಲ ಕಿವಿಗೆ ಇಂಪಾಗುವಂತೆ ಮಾತನಾಡುವುದಿಲ್ಲ, ಅವು ಹೃದಯವನ್ನು ಜಾಗೃತಗೊಳಿಸಲು ಮಾತನಾಡುತ್ತವೆ. ಪ್ರತಿಯೊಂದು ಕ್ರಿಯೆಯೂ ತನ್ನದೇ ಆದ ಮುದ್ರೆಯನ್ನು ಒತ್ತುತ್ತದೆ ಮತ್ತು ಮರಣದ ನಂತರ ಸಂಭವಿಸುವುದು ಕಾಕತಾಳೀಯವಲ್ಲ ಅಥವಾ ಎಲ್ಲಿಂದಲೋ ಬಂದ ಶಿಕ್ಷೆಯಲ್ಲ, ಬದಲಾಗಿ ಒಬ್ಬರ ಸ್ವಂತ ಕರ್ಮದ ಸ್ವಾಭಾವಿಕ ಅನಾವರಣ ಎಂಬುದನ್ನು ಅವು ನಮಗೆ ಮೃದುವಾಗಿ ಆದರೂ ದೃಢವಾಗಿ ನೆನಪಿಸುತ್ತವೆ. ಪುರಾಣಗಳು ಈ ಲೋಕಗಳನ್ನು ಭಯ ಹುಟ್ಟಿಸಲು ವರ್ಣಿಸುವುದಿಲ್ಲ, ಬದಲಾಗಿ ಜೀವನವನ್ನು ಧರ್ಮ, ಸ್ಪಷ್ಟತೆ ಮತ್ತು ಅಂತಿಮ ಮುಕ್ತಿಯತ್ತ ಮುನ್ನಡೆಸಲು ವಿವರಿಸುತ್ತವೆ. ಆ ಮನೋಭಾವವನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾವು ನರಕಗಳ ಬಗ್ಗೆ ಚಿಂತಿಸೋಣ, ಅಂದರೆ ಕ್ರಿಯೆಗಳು ಅನುಭವಗಳಾಗಿ ಪಕ್ವಗೊಳ್ಳುವ ಮತ್ತು ಪರಿಣಾಮಗಳ ಮೂಲಕ ಆತ್ಮಕ್ಕೆ ಪಾಠ ಕಲಿಸುವ ಸ್ಥಿತಿಗಳು. ಪುರಾಣ ಸಂಪ್ರದಾಯದಲ್ಲಿ ವಿವರಿಸಲಾದ ನರಕಗಳ ಪಟ್ಟಿ ಈ ಕೆಳಗಿನಂತಿದೆ. ಪ್ರತಿಯೊಂದನ್ನು ಒಂದು ವಿಶಿಷ್ಟ ಅನುಭವದ ಕ್ಷೇತ್ರವೆಂದು ಚಿತ್ರಿಸಲಾಗಿದೆ. ಅಲ್ಲಿ ಜೀವಿಗಳು ತಮ್ಮದೇ ಆದ ಕೃತ್ಯಗಳ ಫಲವನ್ನು ಎದುರಿಸುತ್ತಾರೆ. ಇದರಿಂದಾಗಿ ತಿಳುವಳಿಕೆ ಮೂಡಿ ಉನ್ನತ ಸಾಕ್ಷಾತ್ಕಾರದತ್ತ ಪ್ರಯಾಣ ಮುಂದುವರಿಯಲಿ ಎಂಬುದು ಇದರ ಉದ್ದೇಶ. ತಾಮಿಸ್ರ, ಪರಸಂಪತ್ತು, ಹೆಂಡತಿ ಅಥವಾ ಮಕ್ಕಳನ್ನು ಕಳ್ಳತನ ಮಾಡುವವನು ಕಾಲಪಾಶದಿಂದ ಬಂಧಿಸಲ್ಪಡುತ್ತಾನೆ ಮತ್ತು ಭಯಾನಕ ಯಮದೂತರಿಂದ ಕತ್ತಲೆಯ ನರಕವಾದ ತಾಮಿಸ್ರಕ್ಕೆ ಎಳೆಯಲ್ಪಡುತ್ತಾನೆ. ಅಲ್ಲಿ ಅವನು ಹಸಿವು, ಬಾಯಾರಿಕೆ, ಏಟು ಮತ್ತು ಬೆದರಿಕೆಗಳಿಂದ ಪೀಡಿತನಾಗಿ ಅಂತಿಮವಾಗಿ ಪ್ರಜ್ಞೆ ತಪ್ಪಿ ಬೀಳುತ್ತಾನೆ. ಅಂಧತಾಮಿಸ್ರ, ವಂಚನೆಯ ಮೂಲಕ ಇನ್ನೊಬ್ಬನ ಹೆಂಡತಿಯನ್ನು ಅಪಹರಿಸುವ ವಂಚಕನು ಅಂಧತಾಮಿಸ್ರ ಎಂಬ ಕುರುಡು ಕತ್ತಲೆಗೆ ತಳ್ಳಲ್ಪಡುತ್ತಾನೆ. ಅಲ್ಲಿನ ನೋವು ಎಷ್ಟು ತೀವ್ರವಾಗಿರುತ್ತದೆ ಎಂದರೆ ಅದು ಅವನ ಮನಸ್ಸು ಮತ್ತು ದೃಷ್ಟಿಯನ್ನು ಅಳಿಸಿಹಾಕುತ್ತದೆ, ಅವನನ್ನು ಬುಡಸಮೇತ ಕಿತ್ತೆಸೆದ ಮರದಂತೆ ಮಾಡುತ್ತದೆ. ರೌರವ, ಈ ದೇಹವೇ ನಾನು ಮತ್ತು ಇದು ನನಗೆ ಸೇರಿದ್ದು ಎಂಬ ಭಾವನೆಯಿಂದ ತನ್ನ ಕುಟುಂಬವನ್ನು ಪೋಷಿಸಲು ಇತರ ಜೀವಿಗಳಿಗೆ ಹಾನಿ ಮಾಡುವ ಸ್ವಾರ್ಥಿ ಮನುಷ್ಯನು ರೌರವಕ್ಕೆ ಬೀಳುತ್ತಾನೆ. ಅಲ್ಲಿ ಅವನು ಜೀವನದಲ್ಲಿ ಹಾನಿ ಮಾಡಿದ ಜೀವಿಗಳೇ ಭೀಕರ ರುರು ಮೃಗಗಳಾಗಿ ಬದಲಾಗಿ ಅವನನ್ನು ಹಿಂಸಿಸುತ್ತವೆ. ಅತ್ಯಂತ ಮೇಲ್ಭಾಗದಲ್ಲಿ ರೌರವ ಎಂಬ ನರಕವಿದ್ದು ಅಲ್ಲಿ ಭಯಾನಕ ಶಾಖದಿಂದ ಪೀಡಿತನಾಗುತ್ತಾನೆ. ಮಹಾರೌರವದಲ್ಲಿ ಕೇವಲ ದೈಹಿಕ ಸುಖಕ್ಕಾಗಿ ಬದುಕಿದ ಜೀವಿಯನ್ನು ಮಾಂಸಾಹಾರಿ ಜೀವಿಗಳು ತಿನ್ನುತ್ತವೆ. ಇದರ ಕೆಳಗೆ ಅತ್ಯಂತ ನೋವಿನಿಂದ ಕೂಡಿದ ಮಹಾರೌರವವಿದೆ. ಕುಂಭೀಪಾಕ, ಆಹಾರಕ್ಕಾಗಿ ಪ್ರಾಣಿ ಮತ್ತು ಪಕ್ಷಿಗಳನ್ನು ಕೊಲ್ಲುವ ಕ್ರೂರ ವ್ಯಕ್ತಿಯನ್ನು ಕುಂಭೀಪಾಕದಲ್ಲಿ ಕುದಿಯುವ ಎಣ್ಣೆಯಲ್ಲಿ ಜೀವಂತವಾಗಿ ಬೇಯಿಸಲಾಗುತ್ತದೆ. ಕಾಲಸೂತ್ರ, ತಂದೆ ತಾಯಿ, ಬ್ರಾಹ್ಮಣರು ಮತ್ತು ವೇದಗಳನ್ನು ನಿಂದಿಸುವವನು 10,000 ಯೋಜನ ವಿಸ್ತೀರ್ಣದ ತಾಮ್ರದ ಮೈದಾನವಾದ ಕಾಲಸೂತ್ರದಲ್ಲಿ ಇರುತ್ತಾನೆ. ಇದು ಮೇಲಿನಿಂದ ಸುಡುವ ಸೂರ್ಯನಿಂದ ಮತ್ತು ಕೆಳಗಿನಿಂದ ಬೆಂಕಿಯಿಂದ ಕಾದಿರುತ್ತದೆ. ಹಸಿವು ಮತ್ತು ಬಾಯಾರಿಕೆಯಿಂದ ಒಳಗೂ ಹೊರಗೂ ಸುಡುತ್ತಾ ಅವನು 1000 ವರ್ಷಗಳ ಕಾಲ ಓಡುತ್ತಾನೆ, ಕುಳಿತುಕೊಳ್ಳುತ್ತಾನೆ ಮತ್ತು ಒದ್ದಾಡುತ್ತಾನೆ. ಅಲ್ಲಿ ಕುಂಬಾರನ ಚಕ್ರದಂತಹ ಚಕ್ರಗಳು ಸತತವಾಗಿ ತಿರುಗುತ್ತಿರುತ್ತವೆ. ಅದರ ಮೇಲೆ ಪಾಪಿಗಳನ್ನು ಯಮದೂತರು ನಿಲ್ಲಿಸಿ ಕಾಲ್ಬೆರಳಿನಿಂದ ತಲೆಯವರೆಗೆ ಕಾಲಸೂತ್ರದಿಂದ ಚುಚ್ಚುತ್ತಾರೆ. ಆದರೂ ಅವರ ಪ್ರಾಣ ಹೋಗುವುದಿಲ್ಲ. ದೇಹದ ತುಂಡಾದ ಭಾಗಗಳು ಮತ್ತೆ ಒಂದಾಗಿ 1000 ವರ್ಷಗಳ ಕಾಲ ಯಾತನೆ ಮುಂದುವರಿಯುತ್ತದೆ. ಅಸಿಪತ್ರವನ, ಕಾರಣವಿಲ್ಲದೆ ವೇದಮಾರ್ಗವನ್ನು ಬಿಟ್ಟು ಪಾಷಂಡಿ ಮಾರ್ಗ ಹಿಡಿದ ಧರ್ಮಭ್ರಷ್ಟನನ್ನು ಅಸಿಪತ್ರವನ ಎಂಬ ಕತ್ತಿ ಎಲೆಗಳ ಕಾಡಿಗೆ ಅಟ್ಟಲಾಗುತ್ತದೆ. ಈ ನರಕವು 1000 ಯೋಜನಗಳವರೆಗೆ ಹರಡಿದೆ. ಇದರ ಸಂಪೂರ್ಣ ಭೂಮಿಯು ಬೆಂಕಿಯಿಂದ ಆವೃತವಾಗಿರುವುದರಿಂದ ಹಗಲು ರಾತ್ರಿ ಸುಡುತ್ತಿರುತ್ತದೆ. 1000 ಕಿರಣಗಳಿರುವ 7 ಸೂರ್ಯರು ಯಾವಾಗಲೂ ಸುಡುತ್ತಿರುತ್ತಾರೆ. ಕತ್ತಿಯಂತಹ ಚೂಪಾದ ಎಲೆಗಳು ಬೀಳುತ್ತವೆ. ಪಾಪಿಗಳು ದೇಹ ಸೀಳಲ್ಪಟ್ಟು ಸುಡುವ ಭೂಮಿಯ ಮೇಲೆ ಬೀಳುತ್ತಾರೆ. ಅಲ್ಲಿ ದೊಡ್ಡ ಬಾಯಿ ಮತ್ತು ಹಲ್ಲುಗಳಿರುವ ಶಕ್ತಿಯುತ ಮಾಂಸಾಹಾರಿ ನಾಯಿಗಳು ಅಲೆದಾಡುತ್ತಾ ಪಾಪಿಗಳ ಮಾಂಸವನ್ನು ತುಂಡು ಮಾಡಿ ತಿನ್ನುತ್ತವೆ. ಅಶುದ್ಧ ಮತ್ತು ಕೋಪದ ವ್ಯಕ್ತಿಯು ಅಸಿಪತ್ರವನಕ್ಕೆ ಹೋಗುತ್ತಾನೆ. ಕಾದ ಭೂಮಿಯು ಪಾದಗಳನ್ನು ಸುಡುತ್ತಿರುವಾಗಲೇ ಅತ್ಯಂತ ತಣ್ಣನೆಯ ಗಾಳಿ ಬೀಸಲು ಪ್ರಾರಂಭಿಸುತ್ತದೆ. ಹೀಗೆ ಪಾಪಿಯು ಏಕಕಾಲದಲ್ಲಿ ಸುಡುವ ಶಾಖ ಮತ್ತು ಚುಚ್ಚುವ ಚಳಿಯನ್ನು ಅನುಭವಿಸುತ್ತಾನೆ. ಶೀಘ್ರದಲ್ಲೇ ಓಲುವ ನಾಯಿಗಳು ಮಾಂಸವನ್ನು ತುಂಡು ಮಾಡಿ ತಿನ್ನುತ್ತವೆ. ಶೂಕರಮುಖ, ನಿರಪರಾಧಿಗಳನ್ನು ಶಿಕ್ಷಿಸುವ ಅಥವಾ ಬ್ರಾಹ್ಮಣನಿಗೆ ಹೊಡೆಯುವ ಅನ್ಯಾಯದ ರಾಜ ಅಥವಾ ಅಧಿಕಾರಿ ಶೂಕರಮುಖದಲ್ಲಿ ಕಬ್ಬಿನ ಗಾಲೆಯಲ್ಲಿ ಸಿಕ್ಕಿದ ಕಬ್ಬಿನಂತೆ ಜಿಜ್ಜಲ್ಪಡುತ್ತಾನೆ. ಬ್ರಹ್ಮಹತ್ಯೆ ಮಾಡುವವನು, ಕುಡುಕ ಮತ್ತು ಚಿನ್ನವನ್ನು ಕಳ್ಳತನ ಮಾಡುವವನು ಶೂಕರ ಎಂಬ ನರಕಕ್ಕೆ ಬೀಳುತ್ತಾನೆ. ಅಂಧಕೂಪ, ಸಣ್ಣ ಜೀವಿಗಳು, ಕೀಟಗಳು, ತಿಗಣೆಗಳು, ಸೊಳ್ಳೆಗಳಿಗೆ ಹಾನಿ ಮಾಡುವ ಕ್ಷುಲ್ಲಕ ಹಿಂಸಕನನ್ನು ಅಂಧಕೂಪ ಎಂಬ ಕುರುಡು ಬಾವಿಗೆ ಹಾಕಲಾಗುತ್ತದೆ. ಆ ಎಲ್ಲಾ ಜೀವಿಗಳು ಕತ್ತಲೆಯಲ್ಲಿ ಅವನ ಮೇಲೆರಗಿ ಅವನಿಗೆ ನಿದ್ರೆ ಅಥವಾ ವಿಶ್ರಾಂತಿಯನ್ನು ನಿರಾಕರಿಸುತ್ತವೆ. ಕ್ರಿಮಿಭೋಜನ, ಹಂಚಿಕೊಳ್ಳದೆ ಒಬ್ಬನೇ ತಿನ್ನುವ ಜಿಪುಣನು ಕಾಗೆಯಂತಾಗುತ್ತಾನೆ. ಅವನು 1,00,000 ಯೋಜನ ವಿಸ್ತಾರವಾದ ಕ್ರಿಮಿಕುಂಡವಾದ ಕ್ರಿಮಿಭೋಜನದಲ್ಲಿ ಮರುಜನ್ಮ ಪಡೆಯುತ್ತಾನೆ. ಅಲ್ಲಿ ಅವನು ಸ್ವತಃ ಕ್ರಿಮಿಯಾಗಿ ಪರಸ್ಪರ ತಿನ್ನುವ ಚಕ್ರದಲ್ಲಿ ಇತರ ಕ್ರಿಮಿಗಳಿಂದ ತಿನ್ನಲ್ಪಡುತ್ತಾನೆ. ಇನ್ನೊಬ್ಬರಿಗೆ ಹಾನಿ ಮಾಡುವವನು ಕ್ರಿಮಿಭಕ್ಷ ಎಂಬ ನರಕವನ್ನು ಪಡೆಯುತ್ತಾನೆ. ಸಂದಂಶ, ಬ್ರಾಹ್ಮಣನಿಂದ ಅಥವಾ ಇತರರಿಂದ ಚಿನ್ನ ಅಥವಾ ಆಭರಣಗಳನ್ನು ಕಳ್ಳತನ ಮಾಡುವ ದರೋಡೆಕೋರನನ್ನು ಸಂದಂಶಕ್ಕೆ ಕರೆದೊಯ್ಯಲಾಗುತ್ತದೆ. ಅಲ್ಲಿ ಯಮದೂತರು ಕೆಂಪು ಕಾದ ಕಬ್ಬಿಣದ ಇಕ್ಕಳದಿಂದ ಅವನ ಚರ್ಮವನ್ನು ಸುಡುತ್ತಾರೆ.
ಯಜ್ಞ ಕಾರ್ಯಗಳಲ್ಲಿ ದೀಕ್ಷೆ ಪಡೆದ ನಂತರ ವ್ರತವನ್ನು ಪಾಲಿಸದವನು ಸಂದಂಶ ನರಕಕ್ಕೆ ಹೋಗಬೇಕಾಗುತ್ತದೆ. ತಪ್ತಸೂರ್ಮಿ, ವ್ಯಭಿಚಾರಿ ಅಥವಾ ವ್ಯಭಿಚಾರಿಯು ತಪ್ತಸೂರ್ಮಿಯಲ್ಲಿ ವಿರುದ್ಧ ಲಿಂಗದ ಸುಡುವ ಕಬ್ಬಿಣದ ಪ್ರತಿಮೆಯನ್ನು ಅಪ್ಪಿಕೊಳ್ಳುವಂತೆ ಬಂಧಿಸಲ್ಪಡುತ್ತಾರೆ. ವಜ್ರಕಂಟಕಶಾಲ್ಮಲಿ, ಪಶು ಸಂಗಮದಲ್ಲಿ ತೊಡಗುವ ಜೀವಿಯನ್ನು ವಜ್ರದಂತೆ ಗಟ್ಟಿಯಾದ ಮುಳ್ಳುಗಳಿರುವ ವಜ್ರಕಂಟಕಶಾಲ್ಮಲಿ ಮರದ ಮೇಲೆ ಮೇಲಕ್ಕೆ ಮತ್ತು ಕೆಳಕ್ಕೆ ಎಳೆಯಲಾಗುತ್ತದೆ. ವೈತರಣಿ, ಧರ್ಮದ ಗಡಿಗಳನ್ನು ಮುರಿಯುವ ರಾಜರು ಮತ್ತು ಅಧಿಕಾರಿಗಳನ್ನು ಮಲಮೂತ್ರ, ಕೀವು, ರಕ್ತ ಮತ್ತು ತ್ಯಾಜ್ಯದಿಂದ ಹರಿಯುವ ವೈತರಣಿ ನದಿಗೆ ಹಾಕಲಾಗುತ್ತದೆ. ಅವರು ಕೊಚ್ಚಿಹೋಗುವಾಗ ಜಲಚರಗಳು ಅವರನ್ನು ಸೀಳುತ್ತವೆ. ಜೇನುತುಪ್ಪವನ್ನು ತೆಗೆಯುವ ಮನುಷ್ಯನು ವೈತರಣಿಗೆ ಹೋಗುತ್ತಾನೆ. ಪೂಯೋದ, ಶೂದ್ರ ಸ್ತ್ರೀಯರೊಂದಿಗೆ ಸಂಗಮಿಸುವ ಪುರುಷರು ಮಲ, ಕಫ ಮತ್ತು ಕೀವು ತುಂಬಿದ ಪೂಯೋದ ಎಂಬ ಕೊಳಕು ಸಾಗರಕ್ಕೆ ಬೀಳುತ್ತಾರೆ ಮತ್ತು ಅದನ್ನು ಸೇವಿಸುವಂತೆ ಒತ್ತಾಯಿಸಲಾಗುತ್ತದೆ. ಪ್ರಾಣರೋಧ, ಸರಿಯಾದ ಕ್ರಮವಿಲ್ಲದೆ ಬೇಟೆಯಾಡಿ ಪ್ರಾಣಿಗಳನ್ನು ಕೊಲ್ಲುವ ಬ್ರಾಹ್ಮಣಾಧಮನನ್ನು ಪ್ರಾಣರೋಧಕ್ಕೆ ಕರೆದೊಯ್ಯಲಾಗುತ್ತದೆ ಮತ್ತು ಬಾಣಗಳಿಗೆ ಗುರಿಯಾಗಿ ಬಳಸಲಾಗುತ್ತದೆ. ವಿಶಸನ, ಸುಳ್ಳು ಯಜ್ಞಗಳನ್ನು ಮಾಡುವ ಮತ್ತು ಪ್ರಾಣಿಗಳನ್ನು ವಧಿಸುವ ಕಪಟಿಗಳನ್ನು ವಿಶಸನದಲ್ಲಿ ಕತ್ತರಿಸಿ ಹಾಕಲಾಗುತ್ತದೆ. ಲಾಲಾಭಕ್ಷ, ತನ್ನ ಹೆಂಡತಿಯನ್ನು ವೀರ್ಯ ಕುಡಿಯುವಂತೆ ಮಾಡುವ ಕಾಮಪ್ರಚೋದಿತ ಪುರುಷನನ್ನು ಲಾಲಾಭಕ್ಷದ ವೀರ್ಯ ನದಿಗೆ ಎಸೆಯಲಾಗುತ್ತದೆ ಮತ್ತು ಅದನ್ನು ಕುಡಿಯಲು ಒತ್ತಾಯಿಸಲಾಗುತ್ತದೆ. ದೇವತೆ ಮತ್ತು ಬ್ರಾಹ್ಮಣರ ಮೇಲೆ ದ್ವೇಷ ಸಾಧಿಸುವ ಜೀವಿಯು ಲಾಲಾಭಕ್ಷ ಎಂಬ ನರಕಕ್ಕೆ ಹೋಗುತ್ತಾನೆ. ಸಾರಮೆಯಾದನ, ಮನೆಗೆ ಬೆಂಕಿ ಹಚ್ಚುವವರು, ವಿಷ ಹಾಕುವವರು ಮತ್ತು ಹಳ್ಳಿಗಳನ್ನು ಲೂಟಿ ಮಾಡುವವರನ್ನು ಸಾರಮೆಯಾದನದಲ್ಲಿ ವಜ್ರದ ಕೋರೆಹಲ್ಲುಗಳಿರುವ 720 ನಾಯಿಗಳು ತಿನ್ನುತ್ತವೆ. ಅವೀಚಿ, ಸುಳ್ಳು ಸಾಕ್ಷಿ ಹೇಳುವವನು, ವ್ಯಾಪಾರ ಅಥವಾ ದಾನದಲ್ಲಿ ಸುಳ್ಳು ಹೇಳುವವನನ್ನು ಅವೀಚಿಯ ಬೆಟ್ಟದ ತುದಿಯಿಂದ ಕೆಳಕ್ಕೆ ಎಸೆಯಲಾಗುತ್ತದೆ. ಅಲ್ಲಿನ ಕಲ್ಲಿನ ನೆಲವು ನೀರಿನಂತೆ ಕಾಣುತ್ತದೆ. ಅವನ ದೇಹವು ತುಂಡಾಗುತ್ತದೆ, ಆದರೆ ಸಾವು ಬರುವುದಿಲ್ಲ. ಅವನ ದೇಹವನ್ನು ಮತ್ತೆ ಜೋಡಿಸಿ ಮತ್ತೆ ಕೆಳಕ್ಕೆ ಎಸೆಯಲಾಗುತ್ತದೆ. ಆಯೋಪಾನ, ಕುಡುಕನ ಗಂಟಲಿಗೆ ಆಯೋಪಾನದಲ್ಲಿ ಕರಗಿದ ಕಬ್ಬಿಣವನ್ನು ಸುರಿಯಲಾಗುತ್ತದೆ. ಕ್ಷಾರಕರ್ದಮ, ತನ್ನ ಹಿರಿಯರನ್ನು ಗೌರವಿಸದ ಕೆಳಜಾತಿಯ ಅಹಂಕಾರಿ ಮನುಷ್ಯನನ್ನು ಕ್ಷಾರಕರ್ದಮದ ಆಮ್ಲೀಯ ಕೆಸರಿನಲ್ಲಿ ತಲೆಕೆಳಗಾಗಿ ಹೂಳಲಾಗುತ್ತದೆ. ರಕ್ಷೋಗಣಭೋಜನ, ನರಬಲಿ ನೀಡುವವರು ಮತ್ತು ನರಭಕ್ಷಕರನ್ನು ರಕ್ಷೋಗಣಭೋಜನದಲ್ಲಿ ರಾಕ್ಷಸರು ಕಡಿಯುತ್ತಾರೆ ಮತ್ತು ಅವರ ರಕ್ತವನ್ನು ಕುಡಿದು ನೃತ್ಯ ಮಾಡುತ್ತಾರೆ. ಶೂಲಪ್ರೋತ, ನಿರಪರಾಧಿ ಜೀವಿಗಳನ್ನು ಹಿಂಸಿಸುವವರನ್ನು ಶೂಲಪ್ರೋತದಲ್ಲಿ ಶೂಲಕ್ಕೆ ಏರಿಸಲಾಗುತ್ತದೆ. ಅಲ್ಲಿ ಮಾಂಸಾಹಾರಿ ಪಕ್ಷಿಗಳು ಅವರನ್ನು ಸೀಳುತ್ತವೆ. ದಂದಶೂಕ, ಸರ್ಪದಂತೆ ಕ್ರೂರವಾಗಿರುವ ಮನುಷ್ಯರನ್ನು ದಂದಶೂಕದಲ್ಲಿ ಅನೇಕ ಬಾಯಿಗಳಿರುವ ಹಾವುಗಳು ನುಂಗುತ್ತವೆ. ಅವಟನಿರೋಧನ, ಇತರರನ್ನು ಕತ್ತಲೆ ಗುಂಡಿಗಳಲ್ಲಿ ಬಂಧಿಸುವವರು ಅವಟನಿರೋಧನದಲ್ಲಿ ಹೊಗೆಯಿಂದ ಉಸಿರುಗಟ್ಟಿಸಲ್ಪಡುತ್ತಾರೆ. ಪರ್ಯಾವರ್ತನ, ಅತಿಥಿಗಳನ್ನು ದ್ವೇಷದ ಕಣ್ಣಿನಿಂದ ನೋಡುವ ಅಸಮಾಧಾನಿತ ಗೃಹಸ್ಥನ ಕಣ್ಣುಗಳನ್ನು ಪರ್ಯಾವರ್ತನದಲ್ಲಿ ಹದ್ದುಗಳು ಕಿತ್ತುಹಾಕುತ್ತವೆ. ಸೂಚಿಮುಖ, ರಾಕ್ಷಸನಂತೆ ಸಂಪತ್ತನ್ನು ಕಾಯುವ ದುರಾಸೆಯ ಜಿಪುಣನ ಪ್ರತಿಯೊಂದು ಅಂಗವನ್ನು ಸೂಚಿಮುಖದಲ್ಲಿ ಸೂಜಿ ಮತ್ತು ದಾರದಿಂದ ಹೊಲಿಯಲಾಗುತ್ತದೆ. ಜೀವಿಗಳು ಮಜ್ಜೆ, ರಕ್ತ, ಕರಗುವ ಮೂಳೆಗಳನ್ನು ತಿನ್ನುತ್ತವೆ. ಪಾಪಿ ಗಾಬರಿಯಿಂದ ಕಿರುಚುತ್ತಾನೆ. ಎಲ್ಲಿಯೂ ಶಾಂತಿ ಸಿಗುವುದಿಲ್ಲ. ನಿಕೃಂತನ, ಅಸಂಖ್ಯಾತ ಪಾಪಗಳನ್ನು ಮಾಡುವ ವ್ಯಕ್ತಿಯು ನಿಕೃಂತನ ಎಂಬ ನರಕಕ್ಕೆ ಹೋಗುತ್ತಾನೆ. ಈ ನರಕದ ನೋವನ್ನು ಅನುಭವಿಸುತ್ತಾ ಸಾವಿರಾರು ವರ್ಷಗಳು ಕಳೆದಾಗ ಅವನು ಎಲ್ಲೋ ಒಂದು ಕಡೆ ಮುಕ್ತಿಯನ್ನು ಪಡೆಯುತ್ತಾನೆ. ಅತಿಶೀತ, ಇದು ಸ್ವಭಾವತಃ ಅತ್ಯಂತ ತಂಪಾಗಿರುತ್ತದೆ. ಇದು ದಟ್ಟವಾದ ಕತ್ತಲೆಯಿಂದ ಆವೃತವಾಗಿರುತ್ತದೆ. ಪಾಪಿಗಳನ್ನು ಇಲ್ಲಿಗೆ ತಂದು ಬಂಧಿಸಲಾಗುತ್ತದೆ. ಅವರು ಭಯಾನಕ ಚಳಿಯಿಂದ ಬಚಾವಾಗಲು ಪರಸ್ಪರ ಅಪ್ಪಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಹಲ್ಲುಗಳು ಕಟ್ಪಟನೆ ನಡುಗುತ್ತವೆ. ದೇಹಗಳು ನಡುಗುತ್ತವೆ. ಹಸಿವು ಮತ್ತು ಬಾಯಾರಿಕೆ ತುಂಬಾ ಕಾಡುತ್ತದೆ. ಅಲ್ಲಿ ಮಂಜುಗಡ್ಡೆಯ ತುಂಡುಗಳನ್ನು ಹೊತ್ತ ಗಾಳಿ ಬೀಸುತ್ತದೆ, ದೇಹದ ಮೂಳೆಗಳನ್ನು ಮುರಿಯುತ್ತದೆ. ಅಪ್ರತಿಷ್ಠ, ಅಲ್ಲಿಗೆ ಹೋಗುವ ಜೀವಿಗಳು ಅಸಹನೀಯ ಯಾತನೆಯನ್ನು ಅನುಭವಿಸುತ್ತವೆ. ಸಾವಿರಾರು ವರ್ಷಗಳು ಪೂರ್ಣಗೊಳ್ಳುವವರೆಗೆ ಅದು ನಿಲ್ಲುವುದಿಲ್ಲ. ಕಾದ ಚಕ್ರಕ್ಕೆ ಬಂಧಿಸಲ್ಪಟ್ಟು ಅವರು ತಿರುಗುತ್ತಲೇ ಇರುತ್ತಾರೆ. ರಕ್ತವನ್ನು ವಾಂತಿ ಮಾಡುತ್ತಾ ಅವರ ಕರುಳುಗಳು ಬಾಯಿಯಿಂದ ಹೊರಬರುತ್ತವೆ ಮತ್ತು ಕಣ್ಣುಗಳು ಕರುಳಿನೊಳಗೆ ಸೇರುತ್ತವೆ. ತಪ್ತಕುಂಭ, ಕುದಿಯುವ ಎಣ್ಣೆ ಮತ್ತು ಕಬ್ಬಿಣದ ಪುಡಿಯಿಂದ ತುಂಬಿದ ಅತ್ಯಂತ ಬಿಸಿಯಾದ ಮಡಿಕೆಗಳು ಸುತ್ತಲೂ ಹರಡಿರುತ್ತವೆ. ಪಾಪಿಗಳನ್ನು ಕರೆತಂದು ಅವರ ತಲೆಗಳನ್ನು ಅವುಗಳೊಳಗೆ ಮುಳುಗಿಸಲಾಗುತ್ತದೆ. ಯಮದೂತರು ಕುದಿಯುವ ಪಾತ್ರೆಗಳಲ್ಲಿ ಅವರ ತಲೆಯನ್ನು ಮುಳುಗಿಸಿದಾಗ ಅವರ ಅಂಗಾಂಗಗಳು ಕಷಾಯದಂತೆ ಸಿಡಿದು ಕರಗುತ್ತವೆ. ಗುರುಪತ್ನಿ ಅಥವಾ ಸಹೋದರಿಯೊಂದಿಗೆ ಸಂಗಮಿಸುವವರು ತಪ್ತಕುಂಭಕ್ಕೆ ಹೋಗುತ್ತಾರೆ. ತಪ್ತಲೌಹ, ನಿಷೇಧಿತ ವಸ್ತುಗಳ ಮಾರಾಟಗಾರರು, ಮದ್ಯದ ವ್ಯಾಪಾರಿಗಳು ಮತ್ತು ಯಜಮಾನನಿಗೆ ನಿಷ್ಠನಾದ ಸೇವಕನನ್ನು ಕೈಬಿಡುವವರು ತಪ್ತಲೌಹವನ್ನು ಪಡೆಯುತ್ತಾರೆ. ಮಹಾಜ್ವಾಲ, ಮಗಳು ಅಥವಾ ಸೊಸೆಯೊಂದಿಗೆ ಸಂಗಮಿಸುವವರು, ವೇದಗಳನ್ನು ಮಾರುವವರು ಅಥವಾ ಅವುಗಳನ್ನು ನಿಂದಿಸುವವರು ಮಹಾಜ್ವಾಲದ ನಿವಾಸಿಗಳಾಗುತ್ತಾರೆ. ಶಬಲ, ಗುರುವನ್ನು ಅವಮಾನಿಸುವವನು ಅಥವಾ ನಿಷೇಧಿತ ಸ್ತ್ರೀಯರನ್ನು ಹತ್ತಿರವಾಗುವವನು ಶಬಲಕ್ಕೆ ಹೋಗುತ್ತಾನೆ. ವಿಮೋಹನ, ಶೌರ್ಯದಲ್ಲಿ ಧರ್ಮವನ್ನು ಬಿಡುವ ವೀರನು ವಿಮೋಹನಕ್ಕೆ ಬೀಳುತ್ತಾನೆ.
ವಿಷಜ್ಞಾನ ಇನ್ನೊಬ್ಬರ ನಂಬಿಕೆಯನ್ನು ದುರುಪಯೋಗಪಡಿಸಿಕೊಳ್ಳುವವನು ಅಥವಾ ತೋಟಗಳಿಗೆ ಬೆಂಕಿ ಹಚ್ಚುವವನು ವಿಷಜ್ಞಾನವನ್ನು ಪಡೆಯುತ್ತಾನೆ. ಅದಾಶಿರ ಅನುಚಿತವಾಗಿ ದಾನವನ್ನು ಸ್ವೀಕರಿಸುವವನು, ಅಕ್ರಮ ಯಜ್ಞ ಮಾಡುವವನು ಅಥವಾ ಜ್ಯೋತಿಷ್ಯದಿಂದ ಸಂಪಾದಿಸುವವನು ಅದಾಶಿರಕ್ಕೆ ಹೋಗುತ್ತಾನೆ. ಪೂಯವಾಹ ಮದ್ಯ ಅಥವಾ ಮಾಂಸ ಮಾರಾಟಗಾರರು ಮತ್ತು ಪ್ರಾಣಿಗಳನ್ನು ಕಟ್ಟಿಹಾಕುವವರು ಪೂಯವಾಹಕ್ಕೆ ಬೀಳುತ್ತಾರೆ. ರುದಿರಾಂಧ ಬೆಂಕಿ ಹಚ್ಚುವವರು, ವಿಷ ಹಾಕುವವರು, ಕುಡುಕರು, ಮಾಂಸಾಹಾರಿಗಳು ಮತ್ತು ಪ್ರಾಣಿಗಳನ್ನು ಕೊಲ್ಲುವವರು ರುದಿರಾಂಧಕ್ಕೆ ಹೋಗುತ್ತಾರೆ. ವಿಡ್ಡಭುಜ ಒಂದೇ ಸಾಲಿನಲ್ಲಿ ಕುಳಿತಿರುವ ಜೀವಿಯನ್ನು ವಂಚಿಸಿ ವಿಷ ಕುಡಿಸುವವರು ವಿಡ್ಡಭುಜವನ್ನು ಪಡೆಯುತ್ತಾರೆ. ಮೂತ್ರಸಂಜ್ಞಕ ಕೋಪಿಷ್ಟ ಮನುಷ್ಯನು ಮೂತ್ರಸಂಜ್ಞಕಕ್ಕೆ ಹೋಗುತ್ತಾನೆ. ಅಗ್ನಿಜ್ವಾಲ ಜಿಂಕೆಗಳನ್ನು ಬೇಟೆಯಾಡುವ ಬೇಟೆಗಾರನು ಅಗ್ನಿಜ್ವಾಲಕ್ಕೆ ಹೋಗುತ್ತಾನೆ, ಅಲ್ಲಿ ಕಾಗೆಗಳು ಅವನ ದೇಹವನ್ನು ಕಿತ್ತು ತಿನ್ನುತ್ತವೆ. ಅಭೋಜನ ಕನಸಿನಲ್ಲಿಯೂ ಸಹ ಸನ್ಯಾಸಿ ಅಥವಾ ಬ್ರಹ್ಮಚಾರಿಗೆ ವೀರ್ಯಸ್ಖಲನವಾದರೆ ಅವರು ಅಭೋಜನಕ್ಕೆ ಹೋಗುತ್ತಾರೆ. ತಾಮಸ ಆ ನರಕದ ಕೆಳಗೆ ಶೀತಲ ಲೋಕವಿದೆಯೆಂದು ಪರಿಗಣಿಸಲಾಗಿದೆ ಮತ್ತು ಅದರ ಕೆಳಗೆ ತಾಮಸ ನರಕವಿದೆ. ಈ ನರಕ ಲೋಕಗಳಲ್ಲದೆ ನೂರಾರು ನರಕಗಳಿವೆ. ಅಲ್ಲಿ ಪಾಪಿಯನ್ನು ಪ್ರತಿದಿನ ಬೇಯಿಸಲಾಗುತ್ತದೆ, ಸುಡಲಾಗುತ್ತದೆ, ಕರಗಿಸಲಾಗುತ್ತದೆ, ಸೀಳಲಾಗುತ್ತದೆ, ಪುಡಿ ಮಾಡಲಾಗುತ್ತದೆ, ಒದ್ದೆ ಮಾಡಲಾಗುತ್ತದೆ, ಕಷಾಯವನ್ನಾಗಿ ಮಾಡಲಾಗುತ್ತದೆ, ಮತ್ತೆ ಸುಡಲಾಗುತ್ತದೆ ಮತ್ತು ಎಲ್ಲೋ ಹಿಂಸಾತ್ಮಕ ಗಾಳಿಯಿಂದ ಪೀಡಿಸಲಾಗುತ್ತದೆ. ಅಂತಹ ನರಕಗಳಲ್ಲಿ ಒಂದು ದಿನವು 100 ವರ್ಷಗಳಿದ್ದಂತೆ. ಎಲ್ಲ ನರಕಗಳನ್ನು ಅನುಭವಿಸಿದ ನಂತರ ಪಾಪಿಯು ಪ್ರಾಣಿ ಲೋಕಕ್ಕೆ ಹೋಗುತ್ತಾನೆ, ನಂತರ ಕ್ರಿಮಿಗಳು, ಕೀಟಗಳು, ಸ್ಥಾವರ ಜೀವಿಗಳು ಮತ್ತು ನಂತರ ದುಃಖದೊಂದಿಗೆ ಮನುಷ್ಯ ಜನ್ಮಗಳನ್ನು ಪಡೆಯುತ್ತಾನೆ. ಉಳಿದ ಪಾಪ ಮತ್ತು ಪುಣ್ಯಗಳನ್ನು ಹೊಂದಿರುವ ಜೀವಿಯು ಪದೇ ಪದೇ ಗರ್ಭಕ್ಕೆ ಹೋಗುತ್ತಾನೆ ಮತ್ತು ಮರಣವನ್ನು ಹೊಂದುತ್ತಾನೆ. ಪುಣ್ಯ ಉದಯಿಸಿದಾಗ ಸ್ವರ್ಗದ ಸುಖ ಸಿಗುತ್ತದೆ, ಪುಣ್ಯ ಕ್ಷೀಣಿಸಿದ ನಂತರ ಮತ್ತೆ ಮರಳಬೇಕಾಗುತ್ತದೆ. ಈ ಇಡೀ ಅಭಿವ್ಯಕ್ತಿಯು ಕಾರ್ಯಕಾರಣದ ನಿಯಮವನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಈ ಅಸ್ಥಿರ ಲೋಕಗಳನ್ನು ಮೀರಿ ಆತ್ಮವನ್ನು ಉನ್ನತ ಮಾರ್ಗದತ್ತ ನಿರ್ದೇಶಿಸುತ್ತದೆ. ನಮ್ಮ ಶಾಸ್ತ್ರಗಳು ಕಲಿಸಿದ ಕರ್ಮ ಮತ್ತು ಫಲದ ನಿಯಮವನ್ನು ಅರ್ಥಮಾಡಿಕೊಳ್ಳಲು ಈ ನಿರೂಪಣೆಯು ಸಹಾಯ ಮಾಡಿದ್ದರೆ ದಯವಿಟ್ಟು ಚಾನೆಲ್ ಅನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ಈ ಜ್ಞಾನವು ಹೆಚ್ಚಿನ ಅನ್ವೇಷಕರನ್ನು ತಲುಪುತ್ತದೆ. ಧನ್ಯೋಸ್ಮಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.